ಮಾಡ್ಕೊಂಬೇಡ. ಪ್ರೋ ಎಡಿಟರ್ ಸೊ ಅಲ್ಲ ಕ್ಯಾಮ್ರಾಮನ್. ಬರಲ್ಲ ಗುರು. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ಹೊರಗಡೆ ನೋಡಿದ್ವಿ ಈ ಥರ ಇತ್ತು. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಡೈನಿಂಗ್ ಅಲ್ಲಿಗೆ ಅಂತ ಬಂದಿದ್ದೀನಿ ಇವಾಗ. ಸೊ ಇವತ್ತಿಂದು ಊಟ ಬಂದುಬಿಟ್ಟು ತಿಂಡಿ ಬಂದುಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡಿದ್ರು. ಹೋಗ್ಬಿಟ್ಟು ತಟ್ಟೆ ತೊಳ್ಕೊಂಬಿಟ್ಟು ಇವಾಗ ಇಡ್ಲಿ ಹಾಕ್ಸ್ಕೊಂಬಿಟ್ಟು ತಿನ್ನೋಣ ಬನ್ನಿ. ತಟ್ಟೆ ತೊಳ್ಕೊಂಬಿಟ್ಟು ಇವಾಗ ಇಡ್ಲಿ ತಿನ್ಕೊಂಡು ಹೋಗಿ ರೆಡಿಯಾಗಿ ಕಾಲೇಜ್ ಕಡೆ ಹೋಗೋಣ. ಡೈನಿಂಗ್ ಹಾಲೆಲ್ಲ ಖಾಲಿ ಇವಾಗ. ಸೊ ಊಟ ಮಾಡ್ಕೊಂಬಿಟ್ಟು ಹಂಗೆ ಹೋಗೋಣ. ಸೊ ಗಾಯ್ಸ್, ಏನಪ್ಪ ಅಂದರೆ ಇವಾಗ ಊಟ ಮಾಡ್ಕೊಂಬಿಟ್ಟು ಒಂದು ಫಂಕ್ಷನ್ ಇತ್ತು, ಫಂಕ್ಷನಿಗೆ ಅಟೆಂಡ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಇವಾಗ ಬಂದಿರೋದು ಎಲ್ಲಿಗಪ್ಪ ಅಂದರೆ ಸ್ಟೇಡಿಯಮ್ಗೆ ಬಂದಿದ್ದೀವಿ. ಸೈನ್ಸ್ ಕಾಲೇಜ್ ಹತ್ರ ಇರ್ತಕ್ಕಂಥ ಸ್ಟೇಡಿಯಮ್ಗೆ ಬಂದಿದ್ದೀವಿ. ಸುವರ್ಣ ಮಹೋತ್ಸವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸೊ ಬಂದಿದ್ದೀನಿ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗಾಯ್ಸ್ ಇವಾಗ ಗ್ರೌಂಡಿಗೆಲ್ಲ ಟಾಟಾ ಬೈ ಅಂತ ಹೇಳ್ಬಿಟ್ಟು ಇವಾಗ ಹಾಸ್ಟೆಲ್ ಕಡೆ ಹೋಗ್ತಿದ್ದೀನಿ. ಏನಕ್ಕಪ್ಪ ಅಂದರೆ ನಾಳೆ ಸ್ವಲ್ಪ ಕಡಿಮೆ ಮಾಡಿಸ್ತಿತ್ತು ಇವತ್ತು. ನಾಳೆ ಹೊರಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟಿದ್ರು ಕಾಲೇಜ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಹಾಸ್ಟೆಲ್ ಕಡೆ ಬಂದಿದ್ದೀನಿ. ಏನಪ್ಪ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಯಾಂಟ್ರಿಂಗ್ ಹೋಗಿದ್ರಾ. ನಾನು ಬರೋಷ್ಟೊತ್ತಿಗೆ ಆವಾಗಲೇ ಬಂದುಬಿಟ್ಟು ರೂಮಲ್ಲಿ ಮಲ್ಕೊಂಬಿಟ್ಟಿದ್ರು. ಕೇಳಿದೆ ಏನಂತ ಹೇಳ್ಬಿಟ್ಟು. ನೋಡಿ ರಿಪ್ಲೈ ಏನಂತ ಕೊಡ್ತಾರೋ ಗೊತ್ತಿಲ್ಲ, ಕೇಳಿಸ್ಕೊಳ್ರಿ ನೀವೇ ರಿಪ್ಲೈ ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅಲ್ಲಿ ಇಷ್ಟದಂಗೆ ಅಲ್ಲಿದ್ರಲ್ಲಿ ಇವ್ರು ಹೆಂಗೆ ಬಂದ್ರಲ್ಲಿ ಇವರು? ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ರಮ ಶೇಂಗ್ ಮಾಡ್ಕೊಂಡು ಮಾಡ್ಕೊಂತೀಯಾ? ಸರಿ ಆಯ್ತು. ನಾನು ಇವಾಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ನಾನು ಸರಿ ಬರ್ತೀನಿ, ಒಂದು ನಿಮಿಷ ತಡಿ. ಅಲ್ಲ ತೆಗಿಸ್ಬೇಕಂದ್ರೆ ಏನೋ ಮಾಡ್ತಾರೆ ಬೇಜಾರು. ಯಾರು ಇಲ್ಲ ಏನಿಲ್ಲ ನೋಡ್ರಿ ಕ್ಯಾಂಟ್ರಿಂಗ್ ಬಂದ ನೋಡ್ರಿ ಅಂದ ಅಂದನ ಅದ್ರಾಗ ಏನಾಯ್ತು ಅವನು ಅಂತಾನೆ. ಅಂಕಲ್ ಸಾಕು ಅಂತೇಳಿ ಏನು ನಮಗೇನ ಹೆಂಗೈತೆ, ನಮ್ಮ ಕೆಲಸ ನಾವು ಮಾಡ್ಬೇಕು. ನಾನು ಯಾವಾಗಲೂ ಹೇಳಿಲ್ಲ ನಮ್ಮ ಫೈರಸ್ಗೆ ದುಡ್ಕೊಂಡು ಕೊಡ್ತಾರೇನಪ್ಪ ನಿಮ್ಗೆ ಅಂತ ಹೇಳಿಲ್ಲ ಅಷ್ಟೇ. ಅದ್ರಾಗೇನೈತೆ ನಮ್ಮ ಪಾಟಿಗೆ ನಾವು ದುಡ್ಕೊಂತೀನಿ. ಒಳ್ಳೆಯವನು ಅವ್ನಿಗೆ ಏನು ಗೊತ್ತಾ, ಕೆಟ್ಟ ಕೆಲಸ ಮಾಡಬಾರ್ದು ಅಷ್ಟೇ, ಏನಿಲ್ಲ. ಯಾರಿಗೆ ಬಂದ ಮುಂದೆ ಫ್ರೆಜ್ಜು ಹೆಸರು ಅವ್ನು ಫ್ರೆಜ್ಜು ಈಸ್ ಆಂಟಿ ಲವರ್. ನೋಡಿ ಇವನೇ ಆಂಟಿ ಲವರ್. ಕಟಿಂಗ್ ಮಾಡ್ಸಕ್ಕ ಆಗಲ್ಲಪ್ಪ ಲಾಟ್ರಿ. ಮತ್ತೇನಕ್ಕೆ ಬರ್ತಿದ್ಯಾ ನೀನು ಶೇವಿಂಗ್ ಮಾಡಿಸ್ಕೊಂಡು? ತಂಗ್ ಮಾಡ್ತಿದ್ಯಾ? ಲಾಗ್ ಮಾಡ್ತಿದ್ದೀನೋ ಲೈವ್ ಸೆಟ್ ಮಾಡಿಸ್ತಿದ್ದೀನಿ. ಫಸ್ಟ್ ಟೈಮ್ ಇಲ್ಲಿ ಬರ್ತೀನಿ ಮಾಡಿಸ್ತೀನಿ. ಸೆಟ್ ಮಾಡಿಸಿಲ್ಲ ಸುಮ್ಮನೆ ಜೀರೋ ಇಟ್ಕೊಂಡೆ, ನಾನು ಜೀರೋ ಇಟ್ಕೊಂಡೆ ಅಷ್ಟೇ. ಇವಾಗ ನಾನೇನು ಸೆಟ್ ಮಾಡಿಸ್ತೀನಪ್ಪ. ಅಲ್ಲೇ ಅವ್ನು ನನಗೆ ಬೇಜಾರು ಹೆಂಗೆ ಗೊತ್ತೇನಾ, ಅವಣ್ಣ ನಾವು ಹೇಳ್ದಂಗೆ ಮಾಡಲ್ಲ, ಅವ್ನು ಹೇಳ್ದಂಗೆ ಮಾಡಿಸ್ಕೋಬೇಕು. ಈ ನಾನು ಹೇಳ್ದಂಗೆ ಮಾಡ್ಕೊಂತಿಲ್ಲ. ನಾವು ಹೇಳ್ದಂಗೆ ಮಾಡಬೇಕು. ಮತ್ತೆ ಯಾಕೆ ಹಂಗೆ ಮಾಡಲ್ಲ ಕಣಲ್ಲೇ, ನಾವು ಹೇಳ್ದಂಗೆ ಮಾಡಲ್ಲ. ಮತ್ತೆ ಹಿಂಗೆ ಚೆನ್ನಾಗಿ ಕಾಣಲ್ಲ, ಹಂಗೆ ಚೆನ್ನಾಗಿ ಕಾಣಲ್ಲ. ಅಣ್ಣ ನನಗೆ ಚೆನ್ನಾಗಿ ಕಾಣ ಸಾಕಣ ಕಡಿಸುತ್ತೆ ಕೇಳಕ್ಕೆ ಒಂಥರ ಚೆನ್ನಾಗಿರ್ತೈತೆ ಅಕ್ಕ. ಅದನ್ನ ಬಿಟ್ಟು ನೀನು
ನೋಡ ಕಟ್ಟಿಂಗ್ ಮಾಡ ಚೆನ್ನಾಗಿ ವಿಡಿಯೋ ಮಾಡ್ಬೇಕು, ಹುಡುಗಿಯರ್ ನೋಡ್ತಾರ ನಾನು ಇದಕ್ಕೆ ಒಂದು ರೀಲ್ಸ್ ಮಾಡೋಣ ಅಂತಿದ್ದೀನಿ ಕಟಿಂಗಿಗೆ. ನಾನು ಅಕ್ಕಿಯನ್ ಮಾಡ ನಾನು ಅಕ್ಕಿಯನ್ ಮಾಡ ಏನು ಗೊತ್ತಾ ಮಚ್ಚಿ ಏನು ಗೊತ್ತಾ, ಇವಾಗ ಹೋದ ತಕ್ಷಣ ಯಾರು ತೆಗಿತೀರಲ್ಲ ವಿಡಿಯೋ, ರಾಮ್ ಪ್ರೋ ಎಡಿಟರ್ ವಿಡಿಯೋ ತೆಗಿ ಅಷ್ಟೇ, ನೀನೇನು ಮಾಡಬೇಡ, ನೀನೇನು ಕಾಣಿಸ್ಕೊಂಬೇಡ, ಪ್ರೋ ಎಡಿಟರು. ಸೊ ಅಲ್ಲಲ್ಲ ಕ್ಯಾಮ್ರಾಮನ್ ರೀಲ್ಸ್ ಮಾಡ್ತೀನಿ ಒಪ್ಕೊಳ್ತೀನಿ, ಬೇಕಾದ್ರೆ ವಿಡಿಯೋ ಎಡಿಟ್ ಮಾಡಕ್ಕೆಲ್ಲ ಬರಲ್ಲ. ವಿಡಿಯೋ ಎಡಿಟ್ ಮಾಡಬೇಡ, ವಿಡಿಯೋ ಇಡಿ ಅಷ್ಟೇ, ಕ್ಯಾಪ್ಚರ್ ಮಾಡೋಕ್ಕಲ್ಲ. ಮಾಡ್ತೀನಿ, ನಂಗೆ ಬೇಕಾಗಿರೋದು ಅಷ್ಟೇ, ಕ್ಯಾಪ್ಚರ್ ಮಾಡ್ಬೇಕಷ್ಟೇ. ನನಗೆ ಕ್ಯಾಪ್ಚರ್ ಮಾಡ್ಕೊಂಡು 4 ಸೀಡ್ 2 ಹಿಂದೆ ಬಿಡು, ಮೂಲೆ ಹಿಂದಿರ್ಬೇಕು, ಮೂಲೆ ಇಟ್ಟಿಗೆ ರಮ ಸಾಕು, ಸಾಂಗ್ ಆಫ್ ಮಾಡು, ಇದ್ರಾಗ ಮತ್ತೆ ಕಾಪಿ ರೈಟ್ ಬರ್ತೈತಿ. ಹಾಂ ಸಾಕು ಹಂಗೆ ಮೈಕಲ್ಲಿ ಕೊಟ್ಟರೆ ವಾಯ್ಸ್ ಕ್ಲೀನಾಗಿ ಬರ್ತೈತಿ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ಹೇಳ್ತೀನಿ. ಇಲ್ಲ ನಂದಿಲ್ಲ, ನಾನು ಆ ಅಣ್ಣನ ಹತ್ರ ಇಸ್ಕೊಂಡು ಅವತ್ತೊಂದು ವೀಡಿಯೋ ಎಡಿಟ್ ಮಾಡಿದ್ದೆ ಅಷ್ಟೇ. ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ಜನಗಳು ಏನಾದ್ರು ಮಾಡ್ಬೋದು, ಯಾರು ಸಪೋರ್ಟ್ ಮಾಡೋದು. ನನಗೆ ನೀನು ಫಾಲೋ ಇದು ಮಾಡ್ತೀಯಲ್ಲ, ನನಗೆ ಏನಂತ ಕೊಲಾಬ್ ಮಾಡ್ಬೇಕಾ? ಓಕೆ ಮಾಡಿ ಯೂಟ್ಯೂಬಲ್ಲಿ ವೈಟಿಯಲ್ಲಿ ಇರ್ಲಿ ತಾಳ, ನೀನು ಬರ್ತೀವಿ ಬಾರ ಹತ್ತಿಗೆಲ್ಲ ಏನಂಗೈತೆ, ಹತ್ತಿರ ಒಂದು ದಿವಸ ಸಾಯ್ತೀವಿ, ಎಲ್ಲ ಒಂದೇ ಜೊತೆಗೆ ಇರ್ಬೇಕಷ್ಟೇ. ರಮ ಏನು ಗೊತ್ತಾ, ಮನೇಲಿ ಸಪೋರ್ಟ್ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಆಯ್ತು ಆಯ್ತು. ಇಷ್ಟೇ ಸಾಕಾಗಿತ್ತಲ್ವ, ಈ ಥರನೇ ಚೆನ್ನಾಗಿತ್ತು. ಸೊ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಫುಲ್ಲಾಗಿ, ಇಲ್ಲಿ ಬಿಡಿ. ಗೈಸ್ ಸಪೋರ್ಟ್ ಮಾಡಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಫೈನಲ್ ಲುಕ್ ಈ ಥರ ಇದೆ ನೋಡಬೇಕಾದ್ರೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.